ಸಾಮಾನ್ಯ ವಾಂಗಿಭಾತ್ ತಿಂದಿರ್ತೀವಲ್ವ, ಇವತ್ತು ನಾನು ಕುಕ್ಕರಲ್ಲಿ ಬದನೆಕಾಯಿ ಹಾಕಿ ಒಂಥರ ಪಲಾವ್ ಅಂತ ಅಂದ್ಕೊಳ್ಬೋದು. ಬದನೆಕಾಯಿ ಹಾಕಿ ಅದನ್ನು ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಇದನ್ನು ಮಾಡೋದಕ್ಕೆ ಒಂದು ಕುಕ್ಕರಲ್ಲಿ ಎಣ್ಣೆ ಇಟ್ಕೊಂಡು, ಎಣ್ಣೆ ಕಾದ್ಮೇಲೆ ಚಕ್ಕೆ, ಲವಂಗ, ಏಲಕ್ಕಿ, ಪಲಾವ್ ಎಲೆ ಮತ್ತೆಲ್ಲ ಡ್ರೈ ಸ್ಪೈಸಸ್ ಇಷ್ಟನ್ನು ಹಾಕೊಂಡು ಉದ್ದುದ್ದಕ್ಕೆ ಹೆಚ್ಕೊಂಡಿರೋಂಥ ಈರುಳ್ಳಿ ಮತ್ತು ಕೈಯಲ್ಲೇ ಜಜ್ಕೊಂಡಿದ್ದಂಥ ಬೆಳ್ಳುಳ್ಳಿ ಇಷ್ಟನ್ನು ಹಾಕ್ಕೊಂಡು ಕೆಂಪುಗೆ ಹುರ್ಕೊಳ್ಬೇಕು. ಈರುಳ್ಳಿ ಕೆಂಪಾದ್ಮೇಲೆ 2 ಸೀಳ್ಕೊಂಡಿರೋಂಥ ಹಸಿರು ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಒಂದು ಟೊಮೆಟೊ ಉದ್ದುದ್ದಕ್ಕೆ ಹೆಚ್ಕೊಂಡಿರೋ ಬಟಾಣಿ ಮತ್ತು ಉದ್ದುದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದಂಥ ಬದನೆಕಾಯಿ ಇಷ್ಟನ್ನು ಹಾಕ್ಕೊಂಡು ಹುರ್ಕೊಳ್ಬೇಕು ಚೆನ್ನಾಗಿ. ಬದನೆಕಾಯಿನ 2 ನಿಮಿಷ ಬಾಡಿಸ್ಕೊಂಡಿದ್ದಾದ್ಮೇಲೆ ಅದಕ್ಕೆ ನಾನು 1 ಚಮಚ ವಾಂಗಿಭಾತ್ ಪುಡಿ, 1 ಚಮಚ ಅಚ್ಚ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಖಾರ ನೋಡಿ ಹಾಕ್ಕೊಳ್ಳಿ, ಯಾಕಂದರೆ ಹಸಿರು ಮೆಣಸಿನ್ಕಾಯಿ ಕೂಡ ಹಾಕ್ಕೊಂಡಿದ್ದೀವಿ. ಇಷ್ಟಾದಮೇಲೆ ಅಕ್ಕಿ ಹಾಕ್ಕೊಳ್ಬೇಕು. 1 ಲೋಟ ಅಕ್ಕಿ ಹಾಕಿದರೆ 2 ಲೋಟದಷ್ಟು ನೀರು ಹಾಕ್ಕೊಂಡು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಕುಕ್ಕರ್ ಮುಚ್ಚಿ 2 ವಿಸಿಲ್ ಕೂಗಿಸ್ಕೊಂಡ್ರೆ ಬ್ರಿಂಜಲ್ ಪಲಾವ್ ಅಥವಾ ಕುಕ್ಕರಲ್ಲಿ ಮಾಡಿರೋಂಥ ವಾಂಗಿಭಾತ್ ರೆಡಿ ಆಗೋಗುತ್ತೆ.